ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಬಿ ಅಪ್ಸಂದ್ರ. ಸೈಬರ್ ಕ್ರೈಮ್ ಇವತ್ತು ಯಾರಿಗೆ ಗೊತ್ತಿಲ್ಲ ಹೇಳಿ? ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಸೈಬರ್ ಕ್ರೈಮ್ ವಂಚನೆಗೆ ಒಳಗಾಗ್ತಾನೆ ಇದ್ದಾರೆ. ಆದರೆ ಏನು ಈಗಾಗಲೇ ನಾವು ಸಾಕಷ್ಟು ರೀತಿಯ ಸೈಬರ್ ಕ್ರೈಮ್ ವಂಚನೆಗಳನ್ನು ನೋಡಿದ್ದೀವಿ. ಇದರ ಜೊತೆಗೆ ಈಗ ಹೊಸ ಮಾದರಿಯ ಸೈಬರ್ ಕ್ರೈಮ್ ರಾಜ್ಯದಲ್ಲಿ ಒಂದು ದೊಡ್ಡ ಅಲ್ಚಲನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಈಗ ರಾಜ್ಯದಲ್ಲಿ ಟ್ರೆಂಡಿಂಗಲ್ಲಿರ್ತಕ್ಕಂಥ ಸೈಬರ್ ಕ್ರೈಮ್ ಯಾವುದು? ಆ ಸೈಬರ್ ಕ್ರೈಮ್ ಎಸಗೋದಕ್ಕೆ ಸೈಬರ್ ಕದೀಮರು ಬಳಸ್ಕೊಳ್ತಾ ಇರ್ತಕ್ಕಂಥ ಹೆಸರು ಯಾವುದು? ಮತ್ತು ಇದನ್ನು ಅವರೇ ಒಂದು ಏನು ಸೈಬರ್ ವಂಚಕರು ಬಳಸ್ಕೊಳ್ತಾ ಇರ್ತಕ್ಕಂಥ ಹೆಸರಿನ ವ್ಯಕ್ತಿಯೇ ಈ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಆ ಸೈಬರ್ ವಂಚಕರು ಹಿಡಿದಿರ್ತಕ್ಕಂಥ ದಾರಿ ಯಾವುದು? ಜಾಗತಿಕ ದೊಡ್ಡಣ್ಣ ಅಂತೇಳಿ ಕರೆಸ್ಕೊಳ್ಳುವ ಅಮೇರಿಕದ ಹೆಸರು ಹೇಳಿಕೊಂಡು, ಅದರ ಅಧ್ಯಕ್ಷರ ಹೆಸರು ಹೇಳಿಕೊಂಡು ರಾಜ್ಯದಲ್ಲಿ 150ಕ್ಕೂ ಹೆಚ್ಚು ಸೈಬರ್ ಕ್ರೈಮ್ ಪ್ರಕರಣಗಳು ದಾಖಲಾಗಿದ್ದಾವೆ ಅಂದರೆ ನಾವು ನೀವೆಲ್ಲ ನಂಬಲೇಬೇಕು. ನಮಸ್ಕಾರ ವೀಕ್ಷಕರೇ, ಸೈಬರ್ ಕ್ರೈಮ್ ಇವತ್ತು ಯಾರಿಗೆ ಗೊತ್ತಿಲ್ಲ ಹೇಳಿ? ಪ್ರತಿಯೊಬ್ಬ ನಾಗರಿಕನನ್ನು ಈ ಸೈಬರ್ ವಂಚಕರು ಇವತ್ತು ದೇಶದಲ್ಲಿ ತಲುಪಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಏನು, ನಾವು ನೀವೆಲ್ಲ ವ್ಯವಹಾರಕ್ಕಾಗಿ ಮೊಬೈಲ್ ಅಥವಾ ಕಂಪ್ಯೂಟ್ರನ್ನು ಇಂಟರ್ನೆಟ್ ಯುಗ ಶುರುವಾದ ಮೇಲೆ ಸಾಕಷ್ಟು ಅವಲಂಬಿಸ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಈಗ ಬಹುತೇಕ ನಮ್ಮ ಎಲ್ಲ ಬ್ಯಾಂಕ್ ವ್ಯವಹಾರಗಳು ಬಹುತೇಕ ಮೊಬೈಲ್ ಮತ್ತು ಕಂಪ್ಯೂಟರ್ನಲ್ಲೇ ನಡೆಯೋದ್ರಿಂದ ಈ ಸೈಬರ್ ವಂಚಕರು ಸಹ ಇದೇ ಒಂದು ವೇದಿಕೆಯನ್ನು ತಮ್ಮ ಪಾಲಿಗೆ ವರದಾನ ಮಾಡಿಕೊಂಡು ಸೈಬರ್ ವಂಚನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಈ ಒಂದು ಸೈಬರ್ ವಂಚನೆಯಲ್ಲಿ ಈಗ ರಾಜ್ಯದಲ್ಲಿ ಹೊಸ ರೀತಿಯ ಒಂದು ಸೈಬರ್ ವಂಚನೆ ಶುರುವಾಗಿದೆ. ನಾವು ಈಗಾಗಲೇ ಸಾಕಷ್ಟು ರೀತಿಯ ಸೈಬರ್ ವಂಚನೆಗಳನ್ನು ನೋಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಒಂದಷ್ಟು ಹಣವನ್ನು ಮನಿ ಡಬ್ಲಿಂಗ್ ಮಾಡ್ಕೊಡ್ತೀವಿ ಅಂತೇಳಿ ಸೈಬರ್ ವಂಚನೆ ಮಾಡಿದ್ದಿರ್ಬೋದು, ಅಥವಾ ಡಿಜಿಟಲ್ ಅರೆಸ್ಟ್, ನಿಮ್ಮ ಹೆಸರಿನ ಆಧಾರ್ ಕಾರ್ಡ್ ಹೊಂದಿರತಕ್ಕಂಥ ಇದರಲ್ಲಿ ಒಂದಷ್ಟು ನಿಮಗೆ ಡ್ರಗ್ಸ್ ಬಂದಿದೆ, ಹೀಗಾಗಿ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಸೈಬರ್ ವಂಚನೆ ಆಗೋದನ್ನು ನೋಡಿದ್ದೀವಿ. ನಿಮಗೆ ಉದ್ಯೋಗ ಕೊಡಿಸ್ತೀವಿ ಅಂತೇಳಿ ಸೈಬರ್ ವಂಚನೆ ಆಗಿರೋದನ್ನು ನೋಡಿದ್ದೀವಿ. ಆದರೆ ಈಗ ನಾವು ಹೇಳ್ತಾ ಇರ್ತಕ್ಕಂಥ ಈ ಸ್ಟೋರಿಯಲ್ಲಿ ಜಾಗತಿಕ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರನ್ನು ಬಳಸಿಕೊಂಡು ಸೈಬರ್ ವಂಚಕರು ಸೈಬರ್ ಕ್ರೈಮ್ ಅನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದು ರಾಜ್ಯದಲ್ಲಿ 150ಕ್ಕೂ ಹೆಚ್ಚು ಪ್ರಕರಣಗಳು ಈ ಒಂದು ಏನು ಡೊನಾಲ್ಡ್ ಟ್ರಂಪ್ ಹೆಸರನ್ನು ಬಳಸಿಕೊಂಡು ಮಾಡ್ತಾ ಇರ್ತಕ್ಕಂಥ ಸೈಬರ್ ಕ್ರೈಮ್ನಲ್ಲಿ 150ಕ್ಕೂ ಹೆಚ್ಚು ಪ್ರಕರಣಗಳು ರಾಜ್ಯ ಒಂದರಲ್ಲೇ ದಾಖಲಾಗಿದ್ದಾವೆ ಅಂದರೆ ನೀವೆಲ್ಲ ನಂಬಲೇಬೇಕು. ಆಗ್ತಾ ಇರೋದು ಏನಂತಂದರೆ, ಒಂದಷ್ಟು ದಿನಗಳಿಂದ ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅದರಲ್ಲಿ ಏನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ ಹೂಡಿಕೆಯನ್ನು ಮಾಡಿ ಈ ಒಂದು ಹೇಳಲಾಗಿದೆ, ಇಲ್ಲಿ ಹೂಡಿಕೆಯನ್ನು ಮಾಡಿದ್ರೆ ನೀವು ಒಂದಷ್ಟು ಹಣವನ್ನು ಗಳಿಸ್ಬೋದು, ಅಥವಾ ಇಲ್ಲಿ ಈ ಒಂದು ಯೋಜನೆಗಳಿಗೆ ನೀವು ಹಣವನ್ನು ತೊಡಗಿಸಿದ್ದೆ ಆದರೆ ಸಾಕಷ್ಟು ಲಾಭವನ್ನು ಗಳಿಸ್ಬೋದು ಅಂತೇಳಿ ಡೊನಾಲ್ಡ್ ಟ್ರಂಪ್ ಮಾತಾಡಿರೋ ರೀತಿಯ ಒಂದು AI ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ಒಂದು ವಿಡಿಯೋನ ತಯಾರು ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಆದರೆ ಈ ವಿಡಿಯೋ ಜೊತೆಗೆ ಸೈಬರ್ ವಂಚಕರು ಒಂದಷ್ಟು ನಂಬರ್ಗಳನ್ನು ಸಹ ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ. ಆ ನಂಬರ್ಗಳಿಗೆ ಕರೆ ಮಾಡಿದರೆ ಖಂಡಿತವಾಗ್ಲೂ ಸೈಬರ್ ವಂಚಕರ ಬಲೆಗೆ ನೀವು ಬೀಳೋದು ಫಿಕ್ಸ್. ಯಾಕಂತಂದರೆ ಈಗಾಗಲೇ ಇದೇ ರೀತಿಯಾಗಿ ಬೆಂಗಳೂರು, ಹಾವೇರಿ, ತುಮಕೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಈ ರೀತಿ ವಂಚನೆಗೆ ಒಳಗಾದ 150ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು. ಹಾಗಾದರೆ ಈ ಡೊನಾಲ್ಡ್ ಟ್ರಂಪ್ ಎಲ್ಲೋ ಒಂದು ಕಡೆ ಬಂದು ಡೊನಾಲ್ಡ್ ಟ್ರಂಪೇ ಖುದ್ದು ಹೇಳ್ತಾ ಇದ್ದಾರೆ ಈ ಒಂದು ಹಣವನ್ನು ತೊಡಗಿಸಿ ಅಂತೇಳಿ. ಹೀಗಾಗಿ ಅಂತೇಳಿ ಸಾಕಷ್ಟು ಏನು ಆ ಒಂದು ಪ್ಲ್ಯಾನ್ ಬಗ್ಗೆ ಆಕರ್ಷಿತರಾಗುವಂಥ ಸಾರ್ವಜನಿಕರು ಏನು ಅಲ್ಲಿ ತೋರಿಸುವಂಥ ನಂಬರ್ಗೆ ಕರೆ ಮಾಡ್ತಾರೆ. ನಂಬರ್ಗೆ ಕರೆ ಮಾಡಿದ್ಮೇಲೆ ಅವರ ಮೋಡಸ್ ಆಪರೆಂಡಿ ಏನು ಮೊದಲಿನಿಂದಲೂ ಇದೆ, ನೀವು ಇಷ್ಟು ಹಣವನ್ನು ಹೂಡಿಕೆ ಮಾಡಿದ್ರೆ ನಿಮಗೆ ಇಷ್ಟು ದಿನದಲ್ಲಿ ಇಷ್ಟು ಹಣ ರಿಟರ್ನ್ ಆಗುತ್ತೆ, ಅಥವಾ ಮನೆಯಲ್ಲೇ ಕೂತು ನೀವು ಹಣವನ್ನು ಸಂಪಾದನೆ ಮಾಡ್ಬೋದು, ಇದಕ್ಕೆ ಇಷ್ಟು ಹೂಡಿಕೆಯನ್ನು ಮಾಡಬೇಕು ಅಂತೇಳಿ ನಿಮ್ಮ ಕಡೆಯಿಂದ ಏನೆಲ್ಲ ಡಾಕ್ಯುಮೆಂಟ್ಸ್ ಅಥವಾ ಏನು OTPಗಳು ಬೇಕು, ಅಥವಾ ಅದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಈ ಒಂದು ಸೈಬರ್ ವಂಚಕರು ಪ್ರವೇಶಿಸೋದಕ್ಕೆ ಏನೆಲ್ಲ ಅಥೆಂಟಿಕೇಶನ್ ಕೋಡ್ಸ್ ಇದ್ದಾವೆ ಇವುಗಳು ಬೇಕು, ಇವುಗಳನ್ನು ಪಡೆದುಕೊಂಡು ಈ ವಂಚನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು ಕೋಟಿಗಟ್ಟಲೆ ವಂಚನೆ ಆಗಿದೆ ಅಂತೇಳಿ ಸದ್ಯದ ಮಾಹಿತಿ ಪ್ರಕಾರ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಡೊನಾಲ್ಡ್ ಟ್ರಂಪ್ಗೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋವನ್ನು ಇಟ್ಕೊಂಡು ಈಗಾಗಲೇ ರಾಜ್ಯದಲ್ಲೇ ಕೋಟ್ಯಾಂತರ ರೂಪಾಯಿ ವಂಚನೆ ಆಗಿದೆ ಅಂತಂದರೆ ಇನ್ನು ದೇಶದಲ್ಲಿ ಇನ್ನೆಲ್ಲ ಎಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ ಮತ್ತು ಇನ್ನು ಯಾರೆಲ್ಲ ಇದಕ್ಕೆ ವಂಚನೆಗೆ ಒಳಗಾಗಿದ್ದಾರೆ ಅನ್ನೋದು ಸದ್ಯಕ್ಕೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಸೈಬರ್ ವಂಚನೆ ಅನ್ನೋದ್ರಿಂದ ಅವಾಯ್ಡ್ ಮಾಡಿ, ಯಾರಿಗೂ ಸಹ ನಿಮ್ಮ OTP ಕೊಡಬೇಡಿ, ಪಿನ್ ನಂಬರ್ ಕೊಡಬೇಡಿ ಅಂತೇಳಿ ಪೊಲೀಸರು ಆಗಿಂದಾಗಲೇ ಖುದ್ದು ರಿಸರ್ವ್ ಬ್ಯಾಂಕ್ ಕೂಡ ಈ ಬಗ್ಗೆ ಸಾಕಷ್ಟು ಅಭಿಯಾನವನ್ನು ಮಾಡ್ತಾ ಇದೆ, ಜಾಹೀರಾತುಗಳನ್ನು ನೀಡ್ತಾ ಇದೆ. ಎಲ್ಲೂ ಸಹ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸಂಬಂಧಿಸಿದಂಥ ವೈಯಕ್ತಿಕ ದಾಖಲೆಗಳನ್ನು ಯಾರೊಂದಿಗೂ ಶೇರ್ ಮಾಡಬೇಡಿ ಅಂತೇಳಿ. ಇಷ್ಟಾದರೂ ಸಹ ಸೈಬರ್ ವಂಚಕರು
ಪ್ರತಿನಿತ್ಯ ಹೊಸದೊಂದು ದಾರಿ ಮುಖಾಂತರ ಬರ್ತಾರೆ. ಈ ಹಿಂದೆ ಹಲವು ಪ್ರಕಾರಗಳಲ್ಲಿ ಸಾರ್ವಜನಿಕರನ್ನು ವಂಚನೆ ಮಾಡಿದ್ರು, ಸಾಕಷ್ಟು ಹಣವನ್ನು ಕಸಿದುಕೊಂಡಿದ್ರು. ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರನ್ನು ಇಟ್ಕೊಂಡು ಈ ರೀತಿಯಾಗಿ ವಂಚನೆಗೆ ಇಳಿದಿರ್ತಕ್ಕಂಥದ್ದು. ಈ ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ಏನು ಸಾಕಷ್ಟು ಕೂಗಿದೆ. ಅಂದರೆ ಸೈಬರ್ ವಂಚನೆಯ ಪ್ರಕರಣಗಳು ಇತರೆ ಅಪರಾಧ ಪ್ರಕರಣಗಳಿಗಿಂತ ಜಾಸ್ತಿ ಆಗ್ತಾ ಇದೆ. ಜನರ ದುಡ್ಡು ಸಾಕಷ್ಟು ಸಾಗರೋಪಾದಿಯಲ್ಲಿ ಸೈಬರ್ ವಂಚಕರ ಪಾಲಾಗ್ತಾ ಇದೆ. ಬೆಂಗಳೂರು, ಎಸ್ಪೆಷಲಿ ಬೆಂಗಳೂರನ್ನು ಯಾಕೆ ಬೊಟ್ಟು ಮಾಡಿ ತೋರಿಸ್ತೀವಿ ಅಂತೇಳಿ, ಏನೋ ಒಂದು ಸಿಲಿಕಾನ್ ಸಿಟಿ, ಸಿಲಿಕಾನ್ ವ್ಯಾಲಿ ಅಂತೇಳಿ ಒಂದು IT-BTಯಲ್ಲಿ ಇಡೀ ದೇಶಕ್ಕೆ ರಾಜಧಾನಿ ಅನ್ಸ್ಕೊಳ್ಳುವಂಥ ಬೆಂಗಳೂರು ಸೈಬರ್ ಪಾಲಿಗೆ ಸಹ ಸೈಬರ್ ವಂಚಕರ ಒಂದು ರಾಜಧಾನಿ ಅನ್ನೋದು ಸಹ ಅಷ್ಟೇ ಸತ್ಯ ಇರತಕ್ಕಂಥದ್ದು. ಯಾಕಂತಂದರೆ ಸಾಕಷ್ಟು ಪ್ರಕರಣಗಳು ಬೆಂಗಳೂರಿನಲ್ಲಿ ಆಗ್ತಾ ಇದ್ದಾವೆ. ಸಾಕಷ್ಟು ಸಾವಿರಾರು ಕೋಟಿ ರೂಪಾಯಿ ಪ್ರತಿ ವರ್ಷ ಬೆಂಗಳೂರಿನಲ್ಲಿ ಸೈಬರ್ ವಂಚಕರ ಪಾಲಾಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗ ರಾಜ್ಯದಲ್ಲಿ ಮತ್ತೊಂದು ಪ್ರಕಾರದ ಸೈಬರ್ ವಂಚನೆ ಶುರುವಾಗಿರ್ತಕ್ಕಂಥದ್ದು. ಹಾಗಾದರೆ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಪೊಲೀಸರು ಯಾವ ಕ್ರಮಗಳನ್ನು ತೆಗೆದುಕೊಳ್ತಾರೆ? ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ಸಾಕಷ್ಟು ರೀತಿಯ ಒಂದು ಅಭಿಯಾನವನ್ನು ಮಾಡಿಸ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಡಿಫಿಕಲ್ಟಿ ಏನಂತಂದರೆ, ಈ ಒಂದು ಸೈಬರ್ ಅಪರಾಧಗಳಲ್ಲಿ ಈ ಒಂದು ಸೈಬರ್ ಅಪರಾಧ ಆದ ಮೇಲೆ ನಿಮ್ಮ ಹಣ ವಾಪಸ್ ಬಂದೇ ಬರುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಗ್ಯಾರಂಟಿ ಇರೋದಿಲ್ಲ. ಯಾಕಂತಂದರೆ ಸೈಬರ್ ಅಪರಾಧ ಆದ ಒಂದಷ್ಟು ಗಂಟೆಗಳಲ್ಲಿ ನೀವು ಕೂಡಲೇ ಏನು ಒಂದು ಟೋಲ್ ಫ್ರೀ ನಂಬರನ್ನು ಈಗಾಗಲೇ ತೆರೆಯಲಾಗಿದೆ ಬೆಂಗಳೂರಿಗಿನ ಮಟ್ಟಿಗೆ. ಇದಕ್ಕೆ ಕರೆ ಮಾಡಿದರೆ ಕೆಲವೇ ಗಂಟೆಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ನೀವು ಈ ಗೋಲ್ಡನ್ ಅವರ್ಸಲ್ಲಿ ಮಾಡಿದ್ರೆ ಮಾತ್ರ ನಿಮ್ಮ ಹಣವನ್ನು ಒಂದಷ್ಟು ಸೇಫ್ ಮಾಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡುವಂಥದ್ದು. ಒಂದು ವೇಳೆ ನೀವು ಇಲ್ಲ ಈಗ ಆಗಲಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀವಿ, ಕರೆ ಮಾಡ್ತೀವಿ, ಇನ್ನು ಯಾವಾಗೋ ಮಾಡ್ತೀವಿ ಅಂತಂದರೆ ಬಹುತೇಕ ನಿಮ್ಮ ಹಣ ಹೋದಂತೆ. ಅದಕ್ಕೆ ದಾಖಲೆಗಳು, ಅದಕ್ಕೆ ಏನು ಅಂಕಿಅಂಶಗಳಿದ್ದಾವೆ, ಪ್ರತಿ ವರ್ಷ ಎಷ್ಟು ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ, ಅದರ ಶೇಕಡ 1-2 ಅಷ್ಟೇ ಹಣವನ್ನು ರಿಕವರಿ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಶಕ್ತ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದರೆ ಸೈಬರ್ ವಂಚಕರ ಪಾಲಿಗೆ ಹೋದಂಥ ದುಡ್ಡು ವಾಪಸ್ ಬರೋ ಉದಾಹರಣೆಗಳು ತೀರಾ ಕಡಿಮೆ ಇರತಕ್ಕಂಥದ್ದು. ಈ ರೀತಿಯಾಗಿ ಈಗ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರಲ್ಲಿ ಸೈಬರ್ ವಂಚನೆ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಸಾರ್ವಜನಿಕರು ದಯವಿಟ್ಟು ಜಾಗೃತರಾಗಿರಿ. ಯಾವುದೇ ಕಾರಣಕ್ಕೂ ಈ ಒಂದು ಸೈಬರ್ ವಂಚನೆಗೆ ಒಳಗಾಗಬೇಡಿ, ಅದರ ವಿಕ್ಟಿಮ್ ಆಗಬೇಡಿ ಅಂತೇಳಿ ಈ ವಿಡಿಯೋ ಮುಖಾಂತರ ಎಲ್ಲರಲ್ಲೂ ಕೇಳ್ಕೊಳ್ತಾ ಇರ್ತಕ್ಕಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಕೂಡಲೇ ನ್ಯೂಸ್ ಬಿಟ್.live ಅನ್ನು ಸಬ್ಸ್ಕ್ರೈಬ್ ಆಗಿ, ಮತ್ತು ಇದೇ ರೀತಿಯ ಸುದ್ದಿಗಳಿಗಾಗಿ ನಿರೀಕ್ಷೆ ಮಾಡ್ತಾ ಇರಿ. ಧನ್ಯವಾದ.